ನಮಸ್ಕಾರ ಎಲ್ಲರಿಗೂ. ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿರೋದಕ್ಕೆ ರೀಸನ್ ಏನು ಅಂತಂದ್ರೆ ಶ್ವೇತಾ ನಾಯ್ಡು ಸಿಸ್. ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಕೂಡ ಶ್ವೇತಾ ನಾಯ್ಡು ಅಂತಾನೆ ನೇಮ್ ಇದೆ. ಅಂಡ್ ಅವರು ಅಕಾಡೆಮಿ ಓಪನ್ ಮಾಡ್ತಿದ್ದಾರೆ ಪಾವಗಡದಲ್ಲಿ. ಫಾರ್ ಮೋರ್ ಡೀಟೇಲ್ಸ್ ಅವ್ರನ್ನೇ ಕೇಳೋಣ ಬನ್ನಿ. ಮೇಕಪ್ ಎಲ್ಲ ಹೆಂಗ್ ಬಂದಿದೆ, ನಿಮ್ಗೆ ಏನ್ ಅನಿಸ್ತಿದೆ? ನನ್ಗಂತೂ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದೀರಾ ಅಂತ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಅಕಾಡೆಮಿ ಬಗ್ಗೆ ಏನೇನ್ ಡೀಟೇಲ್ಸ್ ಇದೆ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಬೋದು. ಇದೇ ಆಗಸ್ಟ್ 15 ಇಂದ ಪಾವಗಡದಲ್ಲಿ ಕ್ಲಾಸಸ್ ಶುರು ಮಾಡ್ತಾ ಇದ್ವಿ. ಅದರಲ್ಲಿ ಕ್ಲಾಸಸ್ನಲ್ಲಿ ಬಂದ್ಬಿಟ್ಟು 4 3 ಟೈಪ್ಸ್ ಆಫ್ ಮೇಕಪ್ ಇರುತ್ತೆ. ಬ್ರೈಡಲ್ ಮೇಕಪ್, ಆ್ಯಕ್ಚುಲಿ ಮಾರ್ನಿಂಗ್ ಮುಹೂರ್ತ, ನೈಟ್ ರಿಸೆಪ್ಷನ್, ಆ್ಯಂಡ್ ಈ ವಾಟರ್ ಪ್ರೂಫ್, ಬ್ಲ್ಯಾಕ್ ಪ್ರೂಫ್ ಎಲ್ಲ ಏನಿದೆ ಮೇಕಪ್ HD ಎಲ್ಲ ಮೇಕಪ್ಪು ಇದೇ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ 4 3 ಆ್ಯಂಡ್ 5 ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಇರುತ್ತೆ, 5 ಟೈಪ್ಸ್ ಆಫ್ ಸ್ಯಾಡ್ ರ್ಯಾಪಿಂಗ್ ಇರುತ್ತೆ. ಫ್ರೀ ಆಗಿ ಮೆಹಂದಿ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಿದ್ದಾರೆ. ಮೇಕಪ್ ಕಲಿಬೇಕು ಕಮ್ಮಿ ಬಜೆಟ್ ಅಲ್ಲಿ ಅಂತ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗ ಶ್ವೇತಾ ನಾಯ್ಡು ಅನ್ನೋ ಪೇಜ್ ಅಲ್ಲಿ ಹೋಗಿ DM ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ, ಕಾಲ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಬೇಗ ನಿಮ್ಮ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬೈಕ್ನಲ್ಲಿ 11 ಲಕ್ಷ ಇಟ್ಕೊಂಡು ಹೋಗುವಾಗ ಯಾಮರಿಸಿ 11 ಲಕ್ಷ ಹಣವನ್ನು ಎಗರಿಸಿರುವ ಘಟನೆ ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸೋಮವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಜರುಗಿದೆ. ಪಾವಗಡ ತಾಲೂಕಿನ ಬಿಕೆಳಿ ಗ್ರಾಮ ಪಂಚಾಯಿತಿಯ ಕ್ಯಾತಗಾನಕೆರೆ ಗ್ರಾಮದ ಶಿವಣ್ಣ ಎನ್ನುವರೇ ಈ ಒಂದು ಹಣವನ್ನು ಕಳೆದುಕೊಂಡ ದುರ್ದೈವಿಯಾಗಿದ್ದು, ತನ್ನ ಸ್ನೇಹಿತರೊಬ್ಬರಿಗೆ ಸೇರಿದ ಈ ಹಣ ಪಟ್ಟಣದ KGB ಬ್ಯಾಂಕ್ಗೆ ಹಣ ಕಟ್ಟಲು ಬಂದಾಗ ಹಣ ಲೆಕ್ಕ ಹಾಕುವ ಸಂದರ್ಭದಲ್ಲಿ ಕಡಿಮೆ ಇದ್ದದ್ದನ್ನು ಗಮನಿಸಿದ ಸಿಬ್ಬಂದಿ ಹಣವನ್ನು ಸರಿ ಮಾಡಿಕೊಂಡು ಬನ್ನಿ ಎಂದು ಹೇಳಿದಾಗ ಶಿವಣ್ಣ ತನ್ನ ಹಣದೊಂದಿಗೆ ತನ್ನ ಸ್ನೇಹಿತ ಅನಿತಾ ಲಕ್ಷ್ಮಿ ವೈನ್ ಶಾಪ್ಗೆ ಇರುವುದನ್ನು ಕಂಡು ಅಲ್ಲಿ ಲೆಕ್ಕ ಹಾಕಲು ಹೋಗಿದ್ದಾನೆ. ಅಲ್ಲಿಂದ ಮತ್ತೆ ಪುನಃ ತನ್ನ ಬೈಕ್ನ ಬ್ಯಾಗಲ್ಲಿ ಹಣವನ್ನು ಇಟ್ಟುಕೊಂಡು ವಾಪಸ್ಸು ಹೊಸ ಬಸ್ ನಿಲ್ದಾಣಕ್ಕೆ ಬರುವಾಗ ಯಾಮರಿಸಿ ಈ ಒಂದು ಹಣವನ್ನು ಕಳೆದುಕೊಂಡಿದ್ದಾನೆ. KA 06 ED 8790 ನಂಬರಿನ ಬೈಕ್ನಲ್ಲಿ ತೆರಳುವಾಗ ಈ ಒಂದು ಹಣವನ್ನು ಕಳೆದುಕೊಂಡಿದ್ದಾನೆ. ಈಗ ಶಿವಣ್ಣ ಪಾವಗಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಅನ್ವಯ ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಮತ್ತು ಮಧುಗಿರಿ DYSP ಮಂಜುನಾಥ್ ಸ್ಥಳ ತನಿಖೆ ಮಾಡಿದ್ದಾರೆ. ಅದ್ಯಾಕೋ ಏನೋ ಪಾವಗಡ ತಾಲೂಕಿನಲ್ಲಿ ಒಂದಲ್ಲ ಒಂದು ಕಳ್ಳತನ ಪ್ರಕರಣಗಳು ನಡೆಯುತ್ತಿವೆ. ಇತ್ತೀಚೆಗೆ ಅಷ್ಟೇ ಪಾವಗಡ ತಾಲೂಕು ನಿಡಗಲ್ಲು ಬೆಟ್ಟಗಳಲ್ಲಿ ಕಳ್ಳತನ ನಡೆದಿದ್ದು, ಈಗ ಸೋಮವಾರ ಹಗಲೇ ಬೈಕ್ನಲ್ಲಿ ಹೋಗುವಾಗ ಈ ಒಂದು ಹಣ ಎಗರಿಸಿದ್ದು ತಾಲೂಕಿನ ಜನತೆ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಶಿವಣ್ಣ ತನ್ನ ಹಣದ ಚೀಲದೊಂದಿಗೆ KGB ಬ್ಯಾಂಕ್ನಿಂದ ಹೊರ ಬಂದಿರೋದು, ಹೊಸ ಬಸ್ ನಿಲ್ದಾಣದ ಸಮೀಪ ಇರುವ ಅನಿತಾಲಕ್ಷ್ಮಿ ವೈನ್ ಸೆಂಟರ್ಗೆ ಹೋಗಿರೋದು, ಅಲ್ಲಿ ಕೆಲ ಕಾಲ ತನ್ನ ಸಮಯವನ್ನು ಕಳೆದಿರುವುದು, ಮತ್ತು ತನ್ನ ಹಣದೊಂದಿಗೆ ಬೈಕ್ನಲ್ಲಿ ವಾಪಸ್ಸು ತೆರಳಿರುವುದು, ಈ ಎಲ್ಲ ಒಂದು ದೃಶ್ಯಾವಳಿಗಳು ಅನಿತಾಲಕ್ಷ್ಮಿ ವೈನ್ ಸೆಂಟರ್ನಲ್ಲಿರುವ CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ಈ ಎಲ್ಲ ದೃಶ್ಯಾವಳಿಗಳನ್ನು ಪಾವಗಡ ಪೊಲೀಸರು ಪಡೆದುಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಬೈಕ್ನಲ್ಲಿ ಬರುವ ಈ ಒಂದು ಖತರ್ನಾಕ್ ಕಳ್ಳರನ್ನು ನೀವು ನೋಡಬಹುದು. ನೆಲಮಂಗಲದ ಟೌನಲ್ಲಿ ರಾತ್ರಿ ವೇಳೆಯಲ್ಲಿ ಸುಮಾರು 65 ಲಕ್ಷ ಅಧಿಕ ಮೊತ್ತದ ಚಿನ್ನಾಭರಣವನ್ನು ದೋಚಿಕೊಂಡು ಹೋಗುತ್ತಿರುವ ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿದೆ. ಎಲ್ಲಪ್ಪ ಅಂತೀರಾ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ನ ವಾದರಹಳ್ಳಿ ಜಾರ್ಜ್ ಲೇಔಟ್ನಲ್ಲಿ ಕಳ್ಳತನವಾಗಿತ್ತು. ಆಶಾ ಮತ್ತು ಇಂಜಿನಿಯರ್ ದಂಪತಿಗಳ ಮನೆಯಲ್ಲಿ ಸುಮಾರು 650 ಗ್ರಾಂ ಚಿನ್ನಾಭರಣವನ್ನು ದೋಚಿ ಈ ಒಂದು ಖತರ್ನಾಕ್ ಕಳ್ಳರು ಬೈಕ್ನಲ್ಲಿ ಪರಾರಿಯಾಗಿದ್ದರು. ನೀವೀಗ ನೋಡ್ತಾ ಇರುವ ದೃಶ್ಯ ಈ ಒಂದು ಮನೆಯಲ್ಲಿ ಕಳ್ಳತನವಾಗಿರೋದು. ನೆಲಮಂಗಲ ಟೌನ್ನ ವಾದರಹಳ್ಳಿ ಜಾರ್ಜ್ ಲೇಔಟ್ನಲ್ಲಿ ಕಳ್ಳತನವಾಗಿತ್ತು. ನೆಲಮಂಗಲದ ಮನೆಯಲ್ಲಿ 56 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ದೋಚಿದ್ದ ಖತರ್ನಾಕ್ ಕಳ್ಳರು ಮನೆಯಲ್ಲಿ ಕೈ ಇಟ್ಟಲ್ಲೆಲ್ಲ ಚಿನ್ನಾಭರಣ ಚೀಲ ತುಂಬಿದ್ದ ಖತರ್ನಾಕ್ಗಳು. 650 ಗ್ರಾಂ ಅಂದರೆ ಅರ್ಧ KGಗೂ ಹೆಚ್ಚು ಚಿನ್ನಾಭರಣ ಕಳ್ಳತನ ಮಾಡಿದ ಆರೋಪಿಗಳು. ನೆಲಮಂಗಲ ಟೌನ್ ಪೊಲೀಸರಿಂದ 2 ಆರೋಪಿಗಳ ಬಂಧನ. 650 ಗ್ರಾಂ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ ಪ್ರಕರಣ ನೆಲಮಂಗಲದ ಟೌನ್ನಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಸಂಬಂಧ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳ ಹೆಸರುಗಳು ಈ ರೀತಿ ಇದ್ದು, ಜಯಂತ್, ಬ್ಯಾಟರಿ ಜಯಂತ ಹಾಗೂ ಯತೀಶ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 343 ಗ್ರಾಂ ಚಿನ್ನಾಭರಣ ರಿಕವರಿ ಮಾಡಿದ್ದಾರೆ. ಇನ್ನು ಈ 2 ಆರೋಪಿಗಳು ನಟೋರಿಯಸ್ ಕಳ್ಳರಾಗಿದ್ದು, ಈ ಹಿಂದೆ 25-26 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಇಬ್ಬರನ್ನು ಬಂಧನ ಮಾಡಿ ಜೈಲುಗಟ್ಟಿದ ನೆಲಮಂಗಲ ಟೌನ್ ಪೊಲೀಸರು. ಪಾವಗಡದಲ್ಲಿ ಇತ್ತೀಚೆಗೆ ಕಳ್ಳತನಗಳು ನಡೆದಿತ್ತು, ಹಗಲೇ ನಡೆದಿತ್ತು. ಈ ಒಂದು ಕಳ್ಳತನ ಪ್ರಕರಣಕ್ಕೂ ಈ ಒಂದು ನಟೋರಿಯಸ್ ಕಳ್ಳರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ತನಿಖೆ ಮಾಡಬೇಕಾಗಿದೆ.
ಮೊನ್ನೆಯಷ್ಟೇ ಪಾವಗಡ ತಾಲೂಕಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಅರೆ ಇದ್ಯಾಕಪ್ಪ ಈ ವಿಷಯ ಈಗ ಹೇಳ್ತೀರಂತೀರಾ? ಹೌದು, ನಮ್ಮ ಪಾವಗಡ ತಾಲೂಕಿನ ನಾಗರಮಡಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆಂಡ್ಲಿಜೀವಿ ಗ್ರಾಮದಲ್ಲಿ ತುಂಗಭದ್ರಾ ಕುಡಿಯುವ ನೀರು ಯೋಜನೆ ಹರಿಸುವ ಟ್ಯಾಂಕ್ ಒಂದು ಕಳಪೆಯಾಗಿದ್ದು ನೀರು ಸೋರಿಕೆ ಆಗುತ್ತಿದೆ. ಈ ಒಂದು ಟ್ಯಾಂಕ್ ಹಳೆ ಆಗಿದ್ದು ಈ ಒಂದು ಹಳೆಯ ಟ್ಯಾಂಕಿಗೆ ಸುಣ್ಣ ಬಣ್ಣ ಬಳಿದು ಹೊಸ ವಿನ್ಯಾಸ ಮಾಡಲಾಗಿದೆಯಂತೆ. ಆದರೂ ಸಹ ಈ ಒಂದು ಕಳಪೆ ಕಾಮಗಾರಿಯಿಂದ ನೀರು ಸೋರಿಕೆ ಆಗುತ್ತಿದೆ ಎಂದು ಪೆಂಡ್ಲಿಜೀವಿಯ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.